ಹೊದಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ 2025 ಮತ್ತು 26ನೇ ಸಾಲಿನಲ್ಲಿ 2024 ಮತ್ತು 25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿಯ ಹಾಗೂ 15ನೇ ಹಣಕಾಸು ಯೋಜನೆ ಅನುಷ್ಠಾನ ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಸಮಾಜ ಸೇವಕರು ಅಧ್ಯಕ್ಷರು ಶ್ರೀನಿವಾಸ್ ಎನ್ ರವರ ಅಧ್ಯಕ್ಷತೆಯಲ್ಲಿ ಹಾಗೂ ನೋಡಲ್ ಅಧಿಕಾರಿಗಳು ಜನಸಾಮಾನ್ಯರ ಸೇವೆ ಸಕ್ರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಂಪತ್ಕುಮಾರ್ ಎಸ್ ಕಾರ್ಯದರ್ಶಿ ಶಿವಶಂಕರ್ ರಾಜು ಹಾಗೂ ತಾಲೂಕು ಸಕ್ರಿಯ ಅಧಿಕಾರಿಗಳು ಕಾರ್ಯಕ್ರಮ ವ್ಯವಸ್ಥಾಪಕರು ವಿ ಶ್ರೀನಿವಾಸ್ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಗೌರವಾನ್ವಿತ ಪಂಚಾಯಿತಿ ಚುನಾಯಿತ ಸದಸ್ಯರು ಹಾಗೂ ಜನಸಾಮಾನ್ಯರು ಭಾಗವಹಿಸಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ವಿ ಶ್ರೀನಿವಾಸ್ ಹಾಗೂ ಪಿಡಿಒ ಸಂಪತ್ಕುಮಾರ್ ಅಧ್ಯಕ್ಷರು ಶ್ರೀನಿವಾಸ್ ಸಾಮಾಜಿಕ ಪರಿಶೋಧನಾ ಬಗ್ಗೆ ಸಲಹೆ ಸೂಚನೆಗಳು ಸಭೆಯಲ್ಲಿ ವ್ಯಕ್ತಪಡಿಸಿದರು. ಸಭೆಗೆ ತಿಳಿಸಿ ಹೇಳುವಂಥದ್ದು ಮತ್ತು ಕೂಲಿ ಕಾರ್ಮಿಕರ ಪಟ್ಟಿಯನ್ನು ತಮ್ಮ ಮುಂದೆ ಮಂಡಿಸುವಂಥದ್ದು ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಏನು ಕಂಡು ಬಂದಿದೆ ಗಂಭೀರಾಂಶಗಳು ಸಂಬಂಧಪಟ್ಟಂಗೆ ಮಾಹಿತಿ ತಮ್ಮ ಮುಂದೆ ಮಂಡಿಸುವಂಥದ್ದು ಮತ್ತು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರೆ ವಿಷಯಗಳನ್ನುವಂಥದ್ದು ಇಟ್ಕೊಂಡಿದ್ದೀವಿ. ಮೊದಲನೇದಾಗಿ ನಾನು ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದರೆ ಏನು ಅನ್ನುವಂಥದ್ದನ್ನು ಪ್ರಾಸ್ತಾವಿಕವಾಗಿ ಒಂದಷ್ಟು ಮಾಹಿತಿ ತಮಗೆ ತಿಳಿಸ್ಬೇಕಂತ ಇಷ್ಟಪಡ್ತೀನಿ. ನಮ್ಮದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದರೆ ವಿವಿಧ ಪರಿಶೋಧನೆಗಳಿದೆ. ಅಂದರೆ ಲೆಕ್ಕ ಪರಿಶೋಧನೆಗಳು ಬೇರೆ ಬೇರೆ ಸುಮಾರು ನಾಲ್ಕು ಲೆಕ್ಕ ಪರಿಶೋಧನೆಗಳಿದೆ. ಒಂದು ಟೆಕ್ನಿಕಲ್ ಆಡಿಟು, ಮತ್ತು ಗುಣಮಟ್ಟ ಸಂಬಂಧಪಟ್ಟಂಗೆ ಅದಕ್ಕೆ ಸಂಬಂಧಪಟ್ಟಂಗೆ ಆಡಿಟ್ ಇದೆ. ಈ ಆಡಿಟ್ಗಿಂತ ವಿಭಿನ್ನವಾಗಿ ಸೋಷಿಯಲ್ ಆಡಿಟ್ ಅನ್ನುವಂಥದ್ದು ಇದೆ. ಇದಂದ್ರೆ ನಾವೇನಂದರೆ ಸಮುದಾಯನ ಫೆಸಿಲಿಟೇಟ್ ಮಾಡ್ತೀವಿ, ಅಂದರೆ ಅವರ ಪರವಾಗಿ ಧ್ವನಿ ಎತ್ತುವಂಥ ಒಂದು ಕೆಲಸ ಮಾಡ್ತೀವಿ. ಆ ಒಂದು ಕಾರಣಕ್ಕೋಸ್ಕರ ಇದರಲ್ಲ ಅಂತ ಗಮನಿಸ್ತೀವಿ. ಮತ್ತೆ ಅವ್ರಿಗೆ ಯೋಜನೆ ಸಿಕ್ಕಿದೆ ಇಲ್ವಾ ಅನ್ನುವಂಥದ್ದನ್ನ ಖಾತ್ರಿಪಡಿಸ್ಕೊಳ್ತೀವಿ. ಮತ್ತೆ ಈ ದಾಖಲಾತಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಫಲಾನುಭವಿ ಅವರೇನಾ ಅಥವಾ ಬೇರೆಯವರಾ, ಅವರೇ ಸೈನ್ ಮಾಡಿದಾರಾ ಅಥವಾ ಬೇರೆಯವರು ಸೈನ್ ಮಾಡಿದಾರಾ, ಪ್ರಾಥಮಿಕ ಫಲಾನುಭವಿ ಯಾರಿದಾರೋ ನಮೂನೆ 6 ಅಲ್ಲಿ ಅವರು ಡಿಮ್ಯಾಂಡ್ ಕೊಟ್ಟಿದ್ದಾರಾ ಅನ್ನುವಂಥದ್ದನ್ನ ನಾವು ಖಾತ್ರಿಪಡಿಸ್ಕೊಳ್ತೀವಿ. ಇವೆಲ್ಲ ದಾಖಲಾತಿಗಳು ನಮಗೆ ಅಕೌಂಟಬಿಲಿಟಿ ಮತ್ತೆ ಟ್ರಾನ್ಸ್ಪರೆನ್ಸಿ ತೋರಿಸ್ತದೆ. ಮತ್ತೆ ಇದು ನಾವೇನು ಗುಂಪು ಚಟುವಟಿಕೆಗಳಂತ ಮಾಡ್ತೀವಿ ಯೋಜನೆಯಲ್ಲಿ. ಅಂದ್ರೆ ಏನಂದ್ರೆ ಗುಂಪು ಚಟುವಟಿಕೆ ಮಾಡುವಂತ ಉದ್ದೇಶ ಏನಂದ್ರೆ ಯೋಜನೆಯಲ್ಲಿ ಹೆಚ್ಚು ಪಾರದರ್ಶಕ ತರಬೇಕನ್ನುವಂಥದ್ದು. ಅಂದ್ರೆ ಒಂದೊಂದು ರೂಪಾಯಿನೂ ಸಹ ಸಾರ್ವಜನಿಕರಿಗೆ ಗೊತ್ತಾಗಬೇಕು, ಏನ್ ಖರ್ಚಾಗ್ತಾ ಇದೆ, ಪಂಚಾಯತಿನಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅನ್ನುವಂಥದ್ದನ್ನ ಸಾರ್ವಜನಿಕರಿಗೆ ಪೂರ್ಣ ಪ್ರಮಾಣದಲ್ಲಿ ತಿಳಿಬೇಕನ್ನುವಂಥ ಉದ್ದೇಶದಿಂದ ನಾವು ಓದಂತ ಸಂದರ್ಭದಲ್ಲಿ ಇಷ್ಟು ಖರ್ಚುಗಳಾಗಿದೆ ಇಷ್ಟು ವೆಚ್ಚಗಳಾಗಿದೆ ಅನ್ನುವಂಥದ್ದನ್ನ ಈ ಸಭೆ ಮುಖಾಂತರ ತಿಳಿಸ್ತೇವೆ. ನಾವು ತುಂಬಾ ಗಮನ ಇಟ್ಟು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡ್ತೀವಿ. ಎಂಟೈಟ್ಲ್ಮೆಂಟ್ ಅನ್ನುವಂಥದ್ದು ಹಕ್ಕು ಅಧಿಕಾರಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದು. ಹಕ್ಕು ಅಧಿಕಾರಗಳಂದ್ರೆ ಏನು, ನಾವು ಸರ್ಕಾರ ಯಾವುದೇ ಯೋಜನೆ ಕೊಡುವಂಥ ಸಂದರ್ಭದಲ್ಲಿ ಕೆಲವು ಹಕ್ಕುಗಳನ್ನು ಯೋಜನೆಯಲ್ಲಿ ಕೊಟ್ಟಿರ್ತಾರೆ, ಅಂದ್ರೆ ಫಲಾನುಭವಿಗಳಿಗೆ. ಅಂದ್ರೆ ನಾವು ಉದಾಹರಣೆಗೆ ಹೇಳೋದಾದ್ರೆ MGNRG ಯೋಜನೆಯಲ್ಲಿ ಕಾಮಗಾರಿ ಸ್ಥಳದಲ್ಲಿ ಕೂಲಿ ಕಾರ್ಮಿಕರಿಗೆ ನೆರಳಿನ ವ್ಯವಸ್ಥೆ ಕೊಡುವಂಥದ್ದು, ಅವ್ರಿಗೆ ಪ್ರಾಥಮಿಕ ಚಿಕಿತ್ಸಾ ವ್ಯವಸ್ಥೆ ಮಾಡಿಕೊಡುವಂಥದ್ದು, ಸಮಯಕ್ಕೆ ಸರಿಯಾಗಿ ಕೂಲಿ ಹಣ ಬರುವಂತೆ ನೋಡುವಂಥದ್ದು, ಮತ್ತೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂಥದ್ದು, ಅಂಗವೈಕಲ್ಯ ಅಥವಾ ಏನಾದ್ರು ಮರಣ ಹಪ್ಪಿದ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಕೊಡುವಂಥದ್ದು, ಮತ್ತೆ ನಿಗದಿತ ಸಮಯದಲ್ಲಿ ನೌಕರಿಯಲ್ಲಿ ಇರ್ತಾನೆ ಆ ವ್ಯಕ್ತಿಗೆ ಏನಾದರೂ ಪಾವತಿ ಆಗಿದೆಯಾ, ಮತ್ತೆ ಈ ಅಳತೆ ಕಡಿಮೆ ಪ್ರಮಾಣದಲ್ಲಿ ಇದು ಕೆಲಸ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಪಾವತಿ ಮಾಡಿರುವಂಥದ್ದು, ಮತ್ತೆ ಹೆಚ್ಚಿನ ಬೆಲೆಗೆ ಸಾಮಗ್ರಿ ಖರೀದಿ ಮಾಡಿರುವಂಥದ್ದು, ಮತ್ತೆ ಕಾಮಗಾರಿ ಏನಾದರೂ ನಾಶ ಆಗಿರುವಂಥದ್ದು, ಖಾಸಗಿ ಸ್ಥಳಗಳಲ್ಲಿ ಏನಾದ್ರೂ ಸಮುದಾಯ ಕಾಮಗಾರಿಗಳಲ್ಲಿ ಮಾಡಿರುವಂಥದ್ದು, ಇಷ್ಟೆಲ್ಲ ನಾವು ಪರಿಶೀಲನೆ ಮಾಡ್ತೀವಿ. ಈ ಥರ ಏನಾದ್ರೂ ಹಣಕಾಸಿನ ದುರುಪಯೋಗ ಏನಾದ್ರು ಆಗಿದೆಯಾ ಅನ್ನುವಂಥದ್ದನ್ನು ಸಾರ್ವಜನಿಕರ ಮುಖಾಂತರ ಅವರನ್ನು ಕೇಳ್ತೀವಿ. ಜೊತೆಗೆ ನಾವು ದಾಖಲಾತಿಗಳನ್ನು ಮತ್ತು ನಾವೇ ಪರಿಶೀಲನೆ ಮಾಡಿ ಅದನ್ನು ದೃಢೀಕರಿಸ ಮಾಡುವಂಥ ಕೆಲಸ ಆಗ್ತದೆ. ಇದು ಸೋಷಿಯಲ್ ಆಡಿಟಲ್ಲಿ 4 ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಸೋಷಿಯಲ್ ಆಡಿಟ್ ಮಾಡ್ತೀವಿ. ಇಷ್ಟು ಪ್ರಕಾರ ಇದನ್ನು 15ನೇ ಹಣಕಾಸು ಯೋಜನೆ ಮತ್ತು ರಾಜ್ಯ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆ ಮಾಡ್ತಾ ಇದ್ದೀವಿ. ಈ ಒಂದು ಸಭೆಗೆ ಆಗಮಿಸಿರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ, ಗ್ರಾಮ ಪಂಚಾಯತಿ ಸದಸ್ಯರಿಗೂ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ, ಸಾರ್ವಜನಿಕರಿಗೂ ಮತ್ತೊಮ್ಮೆ ನಾನು
ವೈಯಕ್ತಿಕವಾಗಿ ಸ್ವಾಗತ ಕೋರ್ತಾ ಇವತ್ತು ಪ್ರಮುಖವಾಗಿ ಚರ್ಚಾ ವಿಷಯಗಳು ಈ ಥರ ಇದೆ. ನಾವು ಇಂದಿನ ಸಾಮಾಜಿಕ ಪರಿಶೋಧನೆ ಅವಧಿನಲ್ಲಿ ಕಂಡುಬಂದಂಥ ಗಂಭೀರ ಅಂಶಗಳಿಗೆ ಸಂಬಂಧಪಟ್ಟಂಗೆ ಏನು ಅನುಪಾಲನೆ ಆಗಿದೆ ಅನ್ನುವಂಥದ್ದನ್ನು ಮಾಹಿತಿ ಸಭೆಗೆ ತಿಳಿಸ್ಕೊಡ್ತೀವಿ. ಮತ್ತು MGNR ಯೋಜನೆಯಲ್ಲಿ ಏನು ಖರ್ಚು ವೆಚ್ಚಗಳಾಗಿದೆ ಅನ್ನುವಂಥ ಮಾಹಿತಿ ತಿಳಿಸ್ತೀವಿ. ಮತ್ತು 15ನೇ ಹಣಕಾಸು ಯೋಜನೆಯಲ್ಲಿ ಏನು ಕಾಮಗಾರಿ ಚಟುವಟಿಕೆಗಳಾಗಿದೆ ಅನ್ನುವಂಥ ಮಾಹಿತಿನೇ ಕೊಡ್ತೀವಿ. ಮತ್ತು ರಾಜ್ಯ ಹಣಕಾಸು ಯೋಜನೆ ಬರುವ ಕಾಲುವೆ ಅಭಿವೃದ್ಧಿ, ಬದಲಿ ಗ್ರಾಮದ BG ನಾರಾಯಣಪ್ಪ ತೋಟದಿಂದ ಕೆರೆಗೆ ಬರುವ ಕಾಲುವೆ ಅಭಿವೃದ್ಧಿ, ಬದಲಿ ಗ್ರಾಮದ ಸಂತೋಷ್ ರೆಡ್ಡಿ ತೋಟದಿಂದ ಕೆರೆಗೆ ಬರುವ ಕಾಲುವೆ ಅಭಿವೃದ್ಧಿ, ಬದಲಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿಂದುಗಡೆ ವಕ್ರಿಗೆ ಬರುವ ಕಾಲುವೆ ಅಭಿವೃದ್ಧಿ, ಬದಲಿ ಗ್ರಾಮದ ರೆಡ್ಡಪ್ಪ ತೋಟದಿಂದ ಗಾವಿಘಟ್ಟ ದೇವಸ್ಥಾನದವರೆಗೂ BL ಪ್ರಕಾಶ್ ತೋಟದವರೆಗೂ ಜಲ್ಲಿ ರಸ್ತೆ, ಬದಲಿ ಗ್ರಾಮದ ಬೇರ್ಸಿಬ ಬಾವಿ ದುರಸ್ತಿ, ಬದಲಿ ಗ್ರಾಮದ ಕುಂಬಾರಕಟ್ಟೆ ಹತ್ತಿರ ಮೋರಿ ನಿರ್ಮಾಣ, ಬದಲಿ ಗ್ರಾಮದ ಮಾರ್ಯಪ್ಪ ತೋಟದ ಹತ್ತಿರ ಮೋರಿ ನಿರ್ಮಾಣ, ಆರ್ ತಿಮ್ಸಂದ್ರ ಗ್ರಾಮದ ಅಗಸರ ರಾಮಕೃಷ್ಣಪ್ಪ ಮನೆಯಿಂದ ಅಶ್ವಥ್ ರೆಡ್ಡಿ ಮನೆಯವರೆಗೂ CC ಡ್ರೈನೇಜ್ ಕಾಮಗಾರಿ, ಆರ್ ತಿಮ್ಸಂದ್ರ ಗ್ರಾಮದ SP ರಸ್ತೆಯಿಂದ ಶ್ರೀನಿವಾಸ ರೆಡ್ಡಿ ತೋಟದವರೆಗೂ ಜಿಲ್ಲಿ ರಸ್ತೆ ಕಾಮಗಾರಿ, ಆರ್ ತಿಮ್ಸಂದ್ರ ಗ್ರಾಮದ ರಾಮಪ್ಪ ತೋಟದಿಂದ ನಾಗದೇನಹಳ್ಳಿಯವರೆಗೂ ಜಿಲ್ಲಿ ರಸ್ತೆ ಅಭಿವೃದ್ಧಿ, ಆರ್ ತಿಮ್ಸಂದ್ರ ಗ್ರಾಮದ SP ರಸ್ತೆಯಿಂದ ರಾಮಪ್ಪ ತೋಟದವರೆಗೆ ಜಿಲ್ಲಿ ರಸ್ತೆ ಕಾಮಗಾರಿ, ಆರ್ ತಿಮ್ಸಂದ್ರ ಗ್ರಾಮದ ರಾಯಪ್ಪ ತೋಟದ ಹತ್ತಿರದಿಂದ ನಾಗದೇನಹಳ್ಳಿಯವರೆಗೂ ಜಿಲ್ಲಿ ರಸ್ತೆ, ಆರ್ ತಿಮ್ಸಂದ್ರ SP ರಸ್ತೆಯಿಂದ ನಾಣಸ್ವಾಮಿ ತೋಟದವರೆಗೂ ಜಿಲ್ಲಿ ರಸ್ತೆ, ಆರ್ ತಿಮ್ಸಂದ್ರ ಗ್ರಾಮದ SP ರಸ್ತೆಯಿಂದ ಕೆರೆಯವರೆಗೆ ರಾಜಕಾಲುವೆ ನಿರ್ಮಾಣ, ಆರ್ ತಿಮ್ಸಂದ್ರ ಗ್ರಾಮದ ಕೆರೆಯಲ್ಲಿ ಹೂಳು ತೆಗೆಯುವ ಸಾಮಗ್ರಿ ವೆಚ್ಚ ಬಂದು 17,16,1,71,659 ರೂಪಾಯಿ ಸಾಮಗ್ರಿ ವೆಚ್ಚ ಆಗಿರ್ತದೆ. ಕೆರೆ ಕಟ್ಟೆ ಕಾಲುವೆ ಬಂದು ಕೂಲಿ ಪಾವತಿ 0 ಆಗಿರ್ತದೆ. ಸಾಮಗ್ರಿ ವೆಚ್ಚ 3,36,959 ಆಗಿರ್ತದೆ. ಬಾವಿ ದುರಸ್ತಿ ಕೂಲಿ ಮೊತ್ತ 0 ಇದೆ. ಸಾಮಗ್ರಿ ವೆಚ್ಚ 1,74,229 ಆಗಿರ್ತದೆ. ಕಲ್ಯಾಣಿ ಅಭಿವೃದ್ಧಿ ಕಾಮಗಾರಿಗಳು 2 ಕೂಲಿ ಪಾವತಿ 0 ಇದೆ. ಸಾಮಗ್ರಿ ವೆಚ್ಚ 7,95,028 ರೂಪಾಯಿ ಆಗಿದೆ. ಮಳೆ ನೀರು ಕೊಯ್ಲು ಕೂಲಿ ವೆಚ್ಚ 0 ಇದೆ. ಸಾಮಗ್ರಿ ವೆಚ್ಚ 61,304 ಆಗಿದೆ. ಮತ್ತೆ ಕಾಂಪೌಂಡ್ ನಿರ್ಮಾಣ 2 ಆಗಿದ್ದಾವೆ. ಕೂಲಿ ಪಾವತಿ 0 ಆಗಿದೆ. ಸಾಮಗ್ರಿ ವೆಚ್ಚ 3,09,653 ಆಗಿದೆ. ಮುಳ್ಳು ತಂತಿ 1 ಕಾಮಗಾರಿ ಆಗಿದೆ. ಕೂಲಿ ಪಾವತಿ 0 ಆಗಿದೆ. ಸಾಮಗ್ರಿ ವೆಚ್ಚ 3,66,594 ಆಗಿದೆ. ಈ ತರ ಒಟ್ಟು ಎಲ್ಲಾ ಕಾಮಗಾರಿಗಳು ಸೇರಿ ನಮಗೆ 2,35,00,000 ಕೂಲಿ ಭತ್ತ ಮತ್ತು ಸಾಮಗ್ರಿ ವೆಚ್ಚ ಸೇರಿ 2,35,00,000 ರೂ ಪಾವತಿ ಆಗಿರ್ತದೆ. ಒಟ್ಟು 2024-25ನೇ ಸಾಲಿನ ಇದು ಪಾವತಿಗಳು ಮಾತ್ರ. ಈ ಕಾಮಗಾರಿಗಳೆಲ್ಲ 23-24ರಲ್ಲಿ ನಡೆದಿದ್ದು ಕೂಲಿ ಪಾವತಿಯಲ್ಲಿ ಆಗಿರ್ತದೆ. ಸಾಮಗ್ರಿ ವೆಚ್ಚ ಬಂದು ಈ ವರ್ಷದಲ್ಲಿ ಆಗಿರ್ತದೆ. ಯಾಕಂದ್ರೆ ಕ್ಯಾರಿ ಓವರ್ ಆಗಿರ್ತದೆ. ಆ ವರ್ಷದಲ್ಲೇ ಪಾವತಿಗಳಾಗಿರೋದಿಲ್ಲ. 90 ರೂಪಾಯಿ ಮನೆಗಳಿಗೆ ಕೂಲಿ ಪಾವತಿ ಆಗಿದೆ. ಮನೆಗಳಿಗೆ ಸಾಮಗ್ರಿ ಬಿಲ್ಲ ಏನೋ ಪಾವತಿ ಆಗಿರೋದಿಲ್ಲ. ದನದ ಶೆಡ್ ಬಂದು 1,31,922 ರೂಪಾಯಿ ಕೂಲಿ ಪಾವತಿ ಆಗಿದೆ. ಸಾಮಗ್ರಿ ವೆಚ್ಚ ಬಂದು 4,15,006 ರೂಪಾಯಿ ಆಗಿದೆ. ಕುರಿ ಶೆಡ್ 22,93,016 ರೂಪಾಯಿ ಆಗಿದೆ. ಇದಕ್ಕೆ ಸಪ್ಲೈ ಬಿಲ್ ಬಂದು 8,180,000 ರೂಪಾಯಿ ಆಗಿದೆ. ಮೇಕೆ ಶೆಡ್ 2,443 ಕೂಲಿ ಆಗಿದೆ. ಇದು ಸಾಮಗ್ರಿ ವೆಚ್ಚ ಏನಾಗಿರೋದಿಲ್ಲ. ಸೋಪ್ ಪಿಟ್ ಕೂಲಿ ಮೊತ್ತ 0 ಇರ್ತದೆ. ಇದಕ್ಕೆ ಬಂದು 22,338 ರೂಪಾಯಿ ಸೋಪ್ ಪಿಟ್ ಕಾಮಗಾರಿ ಇದು ಸಾಮಗ್ರಿ ವೆಚ್ಚ ಆಗಿರ್ತದೆ. ಚರಂಡಿ ಇದು 31,759 ಕೂಲಿ ಪಾವತಿ ಆಗಿರ್ತದೆ. ಸಾಮಗ್ರಿ ಪಾವತಿ ಆಗಿರೋದಿಲ್ಲ. ಸ್ಮಶಾನ ಅಭಿವೃದ್ಧಿ 1,25,989 ಕೂಲಿ ಮೊತ್ತ ಪಾವತಿ ಆಗಿರ್ತದೆ. ಸಾಮಗ್ರಿ ವೆಚ್ಚ 1,81,786 ಆಗಿರ್ತದೆ. ಕಾಲುವೆ ಅಭಿವೃದ್ಧಿ 33 ಲಕ್ಷ ರಾಜಕಾಲುವೆ ಅಭಿವೃದ್ಧಿ. ಆರ್ ತಿಮ್ಸಂದ್ರ ಗ್ರಾಮದಿಂದ ಶಿವಾರೆಡ್ಡಿ ತೋಟದವರೆಗೆ ಮುಂಡ್ರೆಡ್ಡಿ ತೋಟದವರೆಗೆ ರಾಜಕಾಲುವೆ ಕಾಮಗಾರಿ. ಆರ್ ತಿಮ್ಸಂದ್ರ ಗ್ರಾಮದ ತಿಮ್ಮರಾಯ ಶೆಟ್ಟಿ ತೋಟದಾದ್ರಿಂದ ಚಿನ್ರೆಡ್ಡಿ ತೋಟದವರೆಗೂ ಜಲ್ಲಿ ರಸ್ತೆ. ಆರ್ ತಿಮ್ಸಂದ್ರ ಗ್ರಾಮದ ತಿಮ್ಮರಾಯ ಶೆಟ್ಟಿ ತೋಟದಾದ್ರಿಂದ ನಾಗದೇನಹಳ್ಳಿ ಗೇಟ್ ವರೆಗೂ ಜಲ್ಲಿ ರಸ್ತೆ ಕಾಮಗಾರಿ. ಆರ್ ತಿಮ್ಸಂದ್ರ ಗ್ರಾಮದ ಚಿನ್ನಪ್ಪರೆಡ್ಡಿ ತೋಟದಾದ್ರಿಂದ ವೆಂಕಟೇಶ್ ಮನೆಯವರೆಗೂ ಜಲ್ಲಿ ರಸ್ತೆ. ಆರ್ ತಿಮ್ಸಂದ್ರ ಗ್ರಾಮದ ಮಂಗಮ್ಮ ಮನೆಯಿಂದ ದೇವಗ್ಗ ನಾಣಸ್ವಾಮಿ ಮನೆಯವರೆಗೂ CC ಮತ್ತು ರಸ್ತೆ ಮತ್ತು ಡ್ರೈನೇಜ್ ಕಾಮಗಾರಿ. ಈ ಆರ್ ತಿಮ್ಸಂದ್ರ ಗ್ರಾಮದ ಯೋಗಿ ವೆಂಕಟೇಶಪ್ಪ ಮನೆಯಿಂದ ಮುಳಾಗ್ಲಪ್ಪ ಮನೆಯವರೆಗೂ CC ರಸ್ತೆ ಮತ್ತು ಮೋರಿ ನಿರ್ಮಾಣ. ಈ ತರ ಸುಮಾರು ಪಟ್ಟಿ ಕೊಡಿ ಸರ್. ಇದಕ್ಕೆ ಸಾಮಗ್ರಿ ವೆಚ್ಚ ಬಂದು 31,35,738 ಜಿಲ್ಲೆ ರಸ್ತೆಗೆ ಸಾಮಗ್ರಿ ವೆಚ್ಚ ಪಾವತಿ ಆಗಿರ್ತದೆ. ರಸ್ತೆ ಅಭಿವೃದ್ಧಿ 3,39,500 ಕೂಲಿ ಪಾವತಿ ಆಗಿರ್ತದೆ. ಸಾಮಗ್ರಿ ವೆಚ್ಚ ಬಂದು 13,91,905 ಆಗಿರ್ತದೆ. ಮತ್ತೆ CC ರಸ್ತೆ 3,52,839 ಕೂಲಿ ಪಾವತಿ ಆಗಿರ್ತದೆ. ಇದಕ್ಕೆ ಸಾಮಗ್ರಿ ವೆಚ್ಚ ಬಂದ್ಬಿಟ್ಟು 3,17,566 ಸಾಮಗ್ರಿ ವೆಚ್ಚ ಪಾವತಿ ಆಗಿರ್ತದೆ. ಕುಂಟೆ ಅಭಿವೃದ್ಧಿ 8,09,331 ಕೂಲಿ ಪಾವತಿ ಆಗಿರ್ತದೆ. ಸಾಮಗ್ರಿ ವೆಚ್ಚ ಬಂದು 5,19,883 ಆಗಿರ್ತದೆ. ಶೌಚಾಲಯ
33,504 ಕೂಲಿ ಪಾವತಿ ಆಗಿರ್ತದೆ, ಸಾಮಗ್ರಿ 0 ಇರ್ತದೆ. ಗೋಕುಂಟೆ 5,04,652 ಕೂಲಿ ಪಾವತಿ ಆಗಿರ್ತದೆ, ಸಾಮಗ್ರಿ ಬಂದು 1,70,000. ಅದರಲ್ಲಿ ಏನಂದ್ರೆ ನಾವು ಈ ಲೆಕ್ಕ ಪರಿಶೋಧನೆ ಸುಮಾರು 8 ದಿನಗಳ ಕಾಲ ಪರಿಶೋಧನೆ ಮಾಡ್ತೀವಿ. ಈ ಪರಿಶೋಧನೆಯಲ್ಲಿ ನಾವು ಪ್ರಕ್ರಿಯೆ ಯಾವ ತರ ಇರ್ತದೆ ಅಂದ್ರೆ, ಪೂರ್ವಭಾವಿ ಸಭೆ ಮಾಡ್ತೀವಿ. ಮೊದಲನೇದಾಗಿ ಪೂರ್ವಭಾವಿ ಸಭೆ ಮಾಡಿ ನಾವು ಏನು 6-7 ದಿನಗಳ ಕಾಲ ಪರಿಶೋಧನೆ ಮಾಡೋ ಸಂದರ್ಭದಲ್ಲಿ ಏನೇನು ಮಾಡ್ತೀವಿ ಅನ್ನೋಂಥದ್ದನ್ನ ಮಾಹಿತಿ ಕೊಡ್ತೀವಿ. ಉದ್ಯೋಗ ಚೀಟಿಗಳನ್ನು ಪರಿಶೀಲನೆ ಮಾಡ್ತೀವಿ, ಫಲಾನುಭವಿಗಳನ್ನು ಭೇಟಿ ಮಾಡಿ ಅವ್ರ ಕಡೆಯಿಂದ ಮಾಹಿತಿ ತಗೊಂತೀವಿ. ಮತ್ತೆ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡ್ತೀವಿ. ಮತ್ತೆ ಇದೆಲ್ಲ ಪರಿಶೀಲನೆ ಮಾಡಿದಾದ್ಮೇಲೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತೀವಿ. ಅಂದ್ರೆ ಈ 3 ಪ್ರಕ್ರಿಯೆಗಳಿದೆಯಲ್ಲ, 3 ಪ್ರಕ್ರಿಯೆಗಳು ಮತ್ತೆ ಸಾರ್ವಜನಿಕರನ್ನ ಅಭಿಪ್ರಾಯ ತಗೊಂಡು ಕೊನೆಯದಾಗಿ ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಸಭೆಗೆ ಬನ್ನಿ, ನಿಮ್ದೇನಾದ್ರೂ ಆಕ್ಷೇಪಣೆ ಅಹವಾಲುಗಳಿದೆಯಾ ಇಲ್ಲ ಅನ್ನೋಂಥದ್ದನ್ನ ಅವ್ರ ಕಡೆಯಿಂದ ತಗೊಂಡು ಕೊನೆಯದಾಗಿ ಗ್ರಾಮ ಸಭೆ ಇಟ್ಟು ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಣಯ ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ಆಗಿರ್ತದೆ. ಆ ಒಂದು ಕಾರಣಕ್ಕೋಸ್ಕರ ಸಾಮಾಜಿಕ ಲೆಕ್ಕ ಪರಿಶೋಧನೆ ತುಂಬ ಮಹತ್ವ ಪಡ್ಕೊಂಡಿದೆ. ಇದು ಪ್ರಕರಣ 17/2 ಮತ್ತು 3 ಪ್ರಕರಣದಲ್ಲಿ ಆಡಿಟ್ ನಿಯಮಗಳಂತ ಸರ್ಕಾರ ಮಾಡಿದೆ. ಅದರಲ್ಲಿ 4 ಅಂಶಗಳನ್ನಕ್ಕೋಸ್ಕರ ಏನವರು ಕನಿಷ್ಠ ಜೀವನ ನಿರ್ವಹಣೆ ಮಾಡ್ಬೇಕಂದ್ರೆ ಅವ್ರಿಗೆ ಕೂಲಿ ಬೇಕಾಗ್ತದೆ. ಅವ್ರ ಜೀವನ ನಿರ್ವಹಣೆ ಮಾಡ್ಬೇಕಂದ್ರೆ ಅವ್ರಿಗೆ ದಿನನಿತ್ಯ ಅಗತ್ಯ ಪೂರೈಸ್ಕೊಡ್ಬೇಕಂದ್ರೆ ಅವ್ರಿಗೆ ಹಣ ಬೇಕಾಗ್ತದೆ. ಅದು ಸರಿಯಾದ ಸಮಯಕ್ಕೆ ಅವ್ರಿಗೆ ಕೊಡುವಂಥದ್ದು ಇದು ಈ ಯೋಜನೆಯಲ್ಲಿ ಅವಕಾಶ ಇದೆ. ಈಗ ನೋಡಿ, ನಾವು ಕೂಲಿ ಕಾರ್ಮಿಕರ ಒಂದು ಖಾತೆಗಳು, ಮತ್ತೆ ನಾವು ಎರಡನೇದಾಗಿ ಬಂದು ಎಂಪವರ್ಮೆಂಟ್ ಅನ್ನುವಂಥದ್ದು ಇದೆ. ಅಂದ್ರೆ ಸಮಾಜದ ಕಟ್ಟಕಡೆ ವ್ಯಕ್ತಿಗಳಿಗೆ ಯೋಜನೆ ಸಿಗ್ಬೇಕಾಗಿರುವಂಥದ್ದು ಅದನ್ನ ಖಾತ್ರಿಪಡಿಸ್ಕೊಬೇಕಾಗ್ತದೆ ಸೋಷಿಯಲ್ ಆಡಿಟ್ನವರು. ಈಗ ಕ್ರಿಯಾಯೋಜನೆ ಮಾಡ್ತಾರೆ. ಕ್ರಿಯಾಯೋಜನೆ ಮಾಡುವಂತ ಸಂದರ್ಭದಲ್ಲಿ ವಾರ್ಡ್ ಉಳಿದಂಥವ್ರು, ಈ ಬಾಂಡೆಡ್ ಲೇಬರ್ ಆಗಿರುವಂಥವ್ರು, ಇಂಥವ್ರಿಗೆ ಮತ್ತೆ ಒಂಟಿ ಮಹಿಳೆಯರು, ಅಂಗವಿಕಲರು, ವಯಸ್ಸಾದಂಥ ವ್ಯಕ್ತಿಗಳು, ಇಂಥವ್ರಿಗೆ ಹೆಚ್ಚಿನ ಮಹತ್ವ ಕೊಡಬೇಕಾಗ್ತದೆ. ಯಾವುದೇ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೂ ಅವಕಾಶ ಇದೆ. ಮುಕ್ತವಾಗಿ ಎಲ್ರಿಗೂ ಸಾರ್ವಜನಿಕರಿಗೆಲ್ಲ ತಿಳಿಸಿ ಹೇಳ್ತೀವಿ. ನಾವು ಮುಂದೆ ಇನ್ನ ಏನ್ ಮಾಡ್ತೀವಿ ಅಂದ್ರೆ, ಮುಂದಿನ ಸಂದರ್ಭದಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕರೆ ಮಾಡಿ ಸಭೆಗೆ ಬರ್ಬೇಕಂತನೂ ಸಹ ಅವನನ್ನ ಕೋರ್ತೀವಿ. ಯಾಕಂದ್ರೆ ಸಭೆಗೆ ಗ್ರಾಮ ಪಂಚಾಯತ್ ಸದಸ್ಯರು ಅನುಪಸ್ಥಿತಿಯಿಂದಾಗಿ ಅವರು ಗ್ರಾಮದಲ್ಲಿ ಏನಾಗಿದೆ ಅನ್ನೋದು ಹೆಂಗೋ ಗೊತ್ತಾಗಲ್ಲ. ಅವ್ರು ಬಂದು ಭಾಗವಹಿಸಿದ್ರೆ ತಾನೇ ಗೊತ್ತಾಗುವಂಥದ್ದು. ಈಗ ಒಬ್ರು ಇಬ್ರು ಗ್ರಾಮ ಪಂಚಾಯತ್ ಸದಸ್ಯರು ಬಂದ್ರೆ ಅದರಿಂದ ಏನು ಗೊತ್ತಾಗಲ್ಲ ಅಲ್ವಾ? ಬಂದು 5,47,906 ಆಗಿರ್ತದೆ. ಸಮುದಾಯ ಸೋಪ್ ಪಿಟ್ ಇದಕ್ಕೆ ಬಂದು 53,746 ರೂಪಾಯಿ ಕೂಲಿ ಪಾವತಿ ಆಗಿರ್ತದೆ. ಸಾಮಗ್ರಿ ವೆಚ್ಚ 0 ಇರ್ತದೆ. ಮೋರಿ ನಿರ್ಮಾಣ 27,222 ರೂಪಾಯಿ ಕೂಲಿ ಭತ್ತ ಪಾವತಿ ಆಗಿರ್ತದೆ. ಸಾಮಗ್ರಿ ವೆಚ್ಚ ಒಂದು 10,02,382 ಆಗಿರ್ತದೆ. ಇನ್ಲೆಟಿವ್ ಆಗಿರ್ತದೆ. ಸಾಮಗ್ರಿ ವೆಚ್ಚ ಬಂದು 24,25 ಆಗಿರ್ತದೆ. ಇಷ್ಟು ಒಟ್ಟು ಹೊದಲಿ ಗ್ರಾಮ ಪಂಚಾಯಿತಿಯ ಒಂದು ಕಾಮಗಾರಿಗಳ ವಿವರ. ಇಷ್ಟ ಹೇಳ್ತಾ ಇದನ್ನ ಮುಕ್ತಾಯ ಮಾಡ್ತಾರೆ.